ದೇವನಹಳ್ಳಿಯಲ್ಲಿ ಖಾಕಿ ವೇದಿಕೆ ಮೇಲೆ ರಾಜಕೀಯ ಜಿದ್ದಾಜಿದ್ದಿ ನಡೆದು ಹೋಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವರ್ಸಸ್ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವೆ ಜಿದ್ದಾಜಿದ್ದಿ ನಡೆದು ಹೋಯಿತು. ನೂತನ ಪೊಲೀಸ್ ಠಾಣೆ ಉದ್ಘಾಟನೆಯಲ್ಲೇ ರಿಯಲ್ ಸಮರ ನಡೆದು ಹೋಯಿತು. ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಮತ್ತು ಸುಧಾಕರ್ ಇಬ್ಬರೂ ಕೂಡ ಪರಸ್ಪರ ಟಾಂಗ್ ಕೊಟ್ಕೊಂಡ್ರು. ರಿಯಲ್ ಎಸ್ಟೇಟ್ ದಂಧೆ ಬಗ್ಗೆ ಸಂಸದ ಸುಧಾಕರ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು. ಇದೇ ವೇಳೆ ಆ ವೇದಿಕೆಯಲ್ಲಿ ಆ ಜಾಗದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ರು. ಅವರ ಎದುರಲ್ಲೇ ಕೆ ಸುಧಾಕರ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು. ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆ ಭೂದಂಧೆ ಅಂತ ಸಂಸದರು ಆರೋಪ ಮಾಡಿದ್ರು. ಅಭಿವೃದ್ಧಿ ಹೆಸರು ಹೇಳ್ತಾ ಇದ್ದೀರಿ, ಆದರೆ ಭೂದಂಧೆ ನಡೆಸ್ತಾ ಇದ್ದೀರಿ ಅಂತ ಗಂಭೀರ ಆರೋಪ. ಪೊಲೀಸರು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಸೂಕ್ಷ್ಮವಾಗಿರಬೇಕು ಅಂತ ಕೆ ಸುಧಾಕರ್ ಅವರು ಮಾತನಾಡಿದ್ರು. ಕೆಲವು ವಿಚಾರಗಳನ್ನ ಇಲ್ಲಿ ಹೇಳೋದಕ್ಕಾಗಲ್ಲ, ವೈಯಕ್ತಿಕವಾಗಿ ನಿಮಗೆ ಹೇಳ್ತೀನಿ ಅಂತ ಪರೋಕ್ಷವಾಗಿ ಪರಮೇಶ್ವರ್ ಅವರಿಗೆ ತಿವದ್ರು. ಇನ್ನು ವೇದಿಕೆಯಲ್ಲೇ ಸುಧಾಕರ್ ಅವರ ಪಂಚ್ಗೆ ಪರಮೇಶ್ವರ್ ಅವರು ತಿರುಗೇಟಿನ ಜಾಣ ಉತ್ತರವನ್ನ ಕೊಟ್ಟರು. ಅವರು ಕೂಡ ತಿರುಗೇಟು ಕೊಟ್ಟರು. ನನಗೆ ಗೊತ್ತು ನೀವು ಎಚ್ಚರಿಕೆ ಕೊಟ್ಟಿದ್ದೀರಿ. ಸಂಸದರ ಮಾತಿಗೆ ನಗು ನಗುತ್ತಲೇ ಖಡಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟರು. ಇಲಾಖೆಯಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೆದ್ರೆ ಅದಕ್ಕೆ ನಾನು ಸುಮ್ಮನಿರಲ್ಲ. ಕೇಸ್ ಸೆಟಲ್ಮೆಂಟ್ ಮಾಡಿದ್ರೆ ನಿಮಗಿಷ್ಟು ಹಣ ಅಂತ ಹೇಳಬಾರ್ದು. ಇದು ಖಡಕ್ ಎಚ್ಚರಿಕೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾನ್ಯ ಗೃಹ ಸಚಿವರು ಗಮನ ತರುವಂತದ್ದು ಈ ಗ್ರಾಮೀಣ ಜಿಲ್ಲೆ ಇವತ್ತು ನಮಗೆಲ್ಲ ಕೂಡ ಗೊತ್ತಿದೆ. ಬೆಂಗಳೂರು ಉತ್ತರದ ಕಡೆಗೆ ಬಹಳಷ್ಟು ಬೆಳೀತಾ ಇದೆ. ಅನೇಕ ಕೈಗಾರಿಕೆಗಳು ಬರ್ತಾ ಇದೆ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಹೀಗೆ ದೊಡ್ಡ ಬಡಾವಣೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಜಮೀನಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಲೆ ಬಂದಿದೆ. ಯಾವಾಗ ಜಮೀನಿಗೆ ಬೆಲೆ ಬರ್ತದೆ, ಜನರಿಗೂ ಕೂಡ ಸಾಮಾನ್ಯವಾಗಿ ಆಸೆ ಇರ್ತದೆ. ಆ ಆಸೆಯಿಂದ ಬಹಳಷ್ಟು ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಬಹಳಷ್ಟು ಲೋಪಗಳು ಕೂಡ ಆಗ್ತಾ ಇರ್ತದೆ. ಆ ಲೋಪ ಆಗಿ ಅನ್ಯಾಯ ಯಾರಾಗ್ತಾ ಇದೆ ಅಂತಂದ್ರೆ ನಿಜವಾದಂತ ರೈತರಿಗೆ, ಬಲವಿನ ವರ್ಗಗಳ ರೈತರಿಗೆ, ಬಡವರಿಗೆ ಇವರ ಜಮೀನುಗಳನ್ನ ಇವತ್ತು ಬೇರೆ ಬೇರೆ ಅವರ ಒಂದು ಶಕ್ತಿಯನ್ನ ಬಳಸಿ ಹಣದ ಪ್ರಭಾವ, ಅವರ ಪ್ರಭಾವ, ರಾಜಕೀಯದ ಪ್ರಭಾವ, ಬೇರೆ ಬೇರೆ ಪ್ರಭಾವಗಳನ್ನ ಬಳಸಿ ಅವರನ್ನು ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ. ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇದರ ಕಡೆ ನಿಮ್ಮ ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮವಾಗಿ, ಗಂಭೀರವಾಗಿ ತೆಗೆದುಕೋಬೇಕು. ನಾನು ಈ ವೇದಿಕೆ ಮೇಲೆ ಕೆಲವು ವಿಷಯಗಳನ್ನು ಹೇಳಲಿಕ್ಕಾಗಲ್ಲ, ಆದರೆ ನೀವು ವೈಯಕ್ತಿಕವಾಗಿ ಕೆಲವುಗಳನ್ನ ನಾನು ಹೇಳ್ಬೇಕಾಗ್ತದೆ, ಅದನ್ನು ಹೇಳ್ತೇನೆ. ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಪ್ರಸ್ತಾಪ ಮಾಡಿದ್ರು, ಬಹಳ ಸೂಕ್ಷ್ಮ ಹೇಳಿದ್ರಿ ನೀವು. ರಿಯಲ್ ಎಸ್ಟೇಟ್ ದಂಧೆ ರಾಜ್ಯದಲ್ಲಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು. ನನಗೆ ಗೊತ್ತು ನೀವು ಎಚ್ಚರಿಕೆಯನ್ನ ಕೊಟ್ಟಿದ್ದೀರಿ ನಮಗೆ ಅಂತ. ಅನೇಕ ಸಂದರ್ಭದಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ಯಾವ ಅಧಿಕಾರಿಯೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಮಾಡಕೂಡದು. ನಿಮ್ ಕೆಲಸ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ FIR ಮಾಡಿ ನ್ಯಾಯ ಕೊಡ್ತಕ್ಕಂತ ಕೆಲಸ ಬಿಟ್ರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ನೀವು ಅವರಿಗಿಷ್ಟು ಇವರಿಗಿಷ್ಟು ನ್ಯಾಯ ಪಂಚಾಯಿತಿ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥದ್ದು ಆಗಬಾರದು. ಇದನ್ನ ಬಹಳ ಕಠಿಣವಾಗಿ ನಾನು ಹೇಳಿದ್ದೇನೆ. ಅದರಲ್ಲೂ ಈ ಭಾಗದಲ್ಲಿ ದೇವನಹಳ್ಳಿ, ಯಲಹಂಕ, ಈ ಭಾಗದಲ್ಲಿ ದೊಡ್ಡಬಳ್ಳಾಪುರ, ಈ ಭಾಗದಲ್ಲಿ ಬೆಲೆ, ಭೂಮಿಯ ಬೆಲೆ ಚಿನ್ನದ ಬೆಲೆಗಿನ ಜಾಸ್ತಿ ಆಗಿದೆ. ಒಂದು ಸೆಟಲ್ಮೆಂಟ್ ಮಾಡಿದ್ರೆ ನಮ್ಗೆ ಇಷ್ಟು ಹಣ ಕೊಡಬೇಕು ಅನ್ನೋ ತರ ಇದು ನಡೀತಾ ಇದೆ. ಅದಾಗಬಾರ್ದು. ಆ ಕಾರಣಕ್ಕೆ ಇವತ್ತು ನಾನು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.